ಒಂದು ವಿಡಿಯೋ ಬರುತ್ತೆ ಸರ್, ಶ್ರೀ ಕ್ಷೇತ್ರ ಧರ್ಮಸ್ಥಳನ ಸರ್ಕಾರಕ್ಕೆ ಒಪ್ಪಿಸಬೇಕು, ಅಲ್ಲಿ ಯಾಕೆ ಇನ್ನೂ ಜೈನರ ಆಡಳಿತದಲ್ಲಿ ಯಾಕಿದೆ ಅಂತ. ಅದ್ರ ಒಬ್ಬ ನ್ಯಾಯವಾದಿಯಾಗಿ ಅದಕ್ಕೊಂದು ಉತ್ತರ ಕೊಡ್ಲಿಕ್ಕೆ ಬಯಸ್ತೇನೆ. ಇವತ್ತೇನು ಆ ಪ್ರಶ್ನೆಯನ್ನ ಆ ಬಾಲಕ ಕೇಳಿದ್ದಾನೆ, ಅಧ್ಯಯನ ಮಾಡಲಿಲ್ಲ ಅಂತ ನಾನು ಹೇಳೋದು ತುಂಬಾ ಇಮ್ಮೆಚೂರ್ಡ್ ಆಗಿ ಮಾತಾಡಿದ್ದೇನೆ. ಈ ಕ್ಷೇತ್ರವನ್ನ ಖಂಡಿತವಾಗಿಯೂ ಕೂಡ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತ ಹೇಳುವಂತಹ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಇದೊಂದು ವಿಶಿಷ್ಟವಾದಂತಹ ಸಂಪ್ರದಾಯ ಇರುವಂತಹ ದೇವಸ್ಥಾನ, ಶೈವರ ದೇವಸ್ಥಾನ, ಅಂದ್ರೆ ಈಶ್ವರ ಆರಾಧಿಸುವಂಥದ್ದು, ಪೂಜೆಗೆ ವೈಷ್ಣವರು, ಆಡಳಿತ ಜೈನರು. ಅಂದ್ರೆ ಒಂದು ವ್ಯವಸ್ಥೆ ಅಡಿಯಲ್ಲಿ ಇದು ದೇವಸ್ಥಾನ ಅಲ್ಲ, ಇದೊಂದು ಇನ್ಸ್ಟಿಟ್ಯೂಷನ್. ಇಲ್ಲಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ, ಒಬ್ಬರು ಶೈವರಿದ್ದಾರೆ, ಈಶ್ವರ ದೇವರಿದ್ದಾರೆ, ಆದ್ರೆ ಅವರನ್ನ ಪೂಜಿಸುವವರು ವೈಷ್ಣವರಿದ್ದಾರೆ, ಅವರನ್ನ ಆಡಳಿತ ಮಾಡುವವರು ಜೈನರಿದ್ದಾರೆ. ಇವರ ಎಲ್ಲರ ಒಂದು ಸಹಯೋಗದೊಂದಿಗೆ ದೇವಸ್ಥಾನದಲ್ಲಿ ಅದೆಷ್ಟೋ ಶಿಕ್ಷಣ ಸಂಸ್ಥೆಗಳು, ದಾನ ಧರ್ಮಗಳು ನಡೀತಾ ಉಂಟು. ಆದ್ರಿಂದ ಇದು ಸರ್ಕಾರದ ಸುಪರ್ದಿಗೆ ಹೋಯ್ತು ಅಂತಾದ್ರೆ ಸಮಾಜಕ್ಕೆ ನಷ್ಟ ಅಂತ ಹೇಳುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಇಂತಹ ವಿಷಯಗಳನ್ನ ಸರಿಯಾದ ಅಧ್ಯಯನ ಮಾಡದೆ ಮಾಡಿದ್ದು ನನ್ನ ಲೆಕ್ಕದಲ್ಲಿ ಒಂದು ತಪ್ಪು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಹಿಂದೂ ಸಮಾಜವನ್ನ ವಿಘಟಿಸುವಂತಹ ಈ ಕೆಲಸವನ್ನ ಯಾರು ಮಾಡಬಾರದು. ಯಾರೇ ಒಬ್ಬ ವ್ಯಕ್ತಿ ಇದನ್ನ ಮಾಡಿದವರಿದ್ದಾರೆ, ದೇವರು ಸದ್ಬುದ್ಧಿಯನ್ನ ಕೊಡ್ಲಿ ಅಂತ ನಾನು ಬಯಸೋದು. ಸರ್, ಒಂದು ವಿಡಿಯೋ ಬರುತ್ತೆ ಸರ್, ಅನ್ಯ ಮತಕ್ಕೆ ಸೇರಿದ ಒಬ್ಬ ಹುಡುಗ ಒಂದು ವಿಡಿಯೋ ಮಾಡ್ತಾನೆ, ಶ್ರೀ ಕ್ಷೇತ್ರ ಧರ್ಮಸ್ಥಳನ ಸರ್ಕಾರಕ್ಕೆ ಒಪ್ಪಿಸಬೇಕು, ಅಲ್ಲಿ ಯಾಕೆ ಇನ್ನೂ ಜೈನರ ಆಡಳಿತದಲ್ಲಿ ಯಾಕಿದೆ ಅಂತ ಹೇಳಿ. ಇದನ್ನು ಒಂದಿಷ್ಟು ಜನ ನಂಬಿ ಅವನು ಸಪೋರ್ಟ್ ಮಾಡ್ತಾರೆ, ಧರ್ಮಸ್ಥಳವನ್ನು ಪ್ರಶ್ನೆನೂ ಮಾಡ್ತಾರೆ. ತಾವೊಬ್ಬ ಹಿಂದೂವಾಗಿ ಕ್ಷೇತ್ರದ ಭಕ್ತರಾಗಿ, ನಾನೊಬ್ಬ ಹಿಂದೂವಾಗಿ ಉತ್ತರ ಕೊಡ್ತೇನೆ, ಆದ್ರೆ ಒಬ್ಬ ನ್ಯಾಯವಾದಿಯಾಗಿ ಅದಕ್ಕೊಂದು ಉತ್ತರ ಕೊಡ್ಲಿಕ್ಕೆ ಬಯಸ್ತೇನೆ. ಇವತ್ತೇನು ಆ ಪ್ರಶ್ನೆಯನ್ನ ಆ ಬಾಲಕ ಕೇಳಿದ್ದಾನೆ, ಅಧ್ಯಯನ ಮಾಡಲಿಲ್ಲ ಅಂತ ನಾನು ಹೇಳೋದು ತುಂಬಾ ಇಮ್ಮೆಚೂರ್ಡ್ ಆಗಿ ಮಾತಾಡಿದ್ದಾರೆ. ಈ ವಿಷಯ ಬಹಳಷ್ಟು ಹಿಂದೆ ಚರ್ಚೆಗೆ ಬಂದಿತ್ತು. ಚರ್ಚೆಗೆ ಬಂದು ಮುಂದುವರೆದು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಈ ವಿಷಯ ಹೋಗಿತ್ತು. ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಈ ವಿಷಯ ಗಹನವಾದಂತಹ ಚರ್ಚೆಗಳು ಆಗಿ ಈ ಕ್ಷೇತ್ರವನ್ನ ಖಂಡಿತವಾಗಿಯೂ ಕೂಡ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತ ಹೇಳುವಂತಹ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ. ಅದನ್ನೇನು ಹೇಳ್ತದೆ ಅಂತ ಹೇಳಿದ್ರೆ, ಇದೊಂದು ವಿಶಿಷ್ಟವಾದಂತಹ ಸಂಪ್ರದಾಯ ಇರುವಂತಹ ದೇವಸ್ಥಾನ, ಶೈವರ ದೇವಸ್ಥಾನ, ಅಂದ್ರೆ ಈಶ್ವರ ಆರಾಧಿಸುವಂಥದ್ದು, ಪೂಜೆಗೆ ವೈಷ್ಣವರು, ಆಡಳಿತ ಜೈನರು. ಅಂದ್ರೆ ಒಂದು ವ್ಯವಸ್ಥೆ ಅಡಿಯಲ್ಲಿ ಇದು ದೇವಸ್ಥಾನ ಅಲ್ಲ, ಇದೊಂದು ಇನ್ಸ್ಟಿಟ್ಯೂಷನ್. ಇಲ್ಲಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ, ಒಬ್ಬರು ಶೈವರಿದ್ದಾರೆ, ಈಶ್ವರ ದೇವರಿದ್ದಾರೆ, ಆದ್ರೆ ಅವರನ್ನ ಪೂಜಿಸುವವರು ವೈಷ್ಣವರಿದ್ದಾರೆ, ಅವರನ್ನ ಆಡಳಿತ ಮಾಡುವವರು ಜೈನರಿದ್ದಾರೆ. ಇವರ ಎಲ್ಲರ ಒಂದು ಸಹಯೋಗದೊಂದಿಗೆ ದೇವಸ್ಥಾನದಲ್ಲಿ ಅದೆಷ್ಟೋ ಶಿಕ್ಷಣ ಸಂಸ್ಥೆಗಳು, ದಾನ ಧರ್ಮಗಳು ನಡೀತಾ ಉಂಟು. ಆದ್ರಿಂದ ಇದು ಸರ್ಕಾರದ ಸುಪರ್ದಿಗೆ ಹೋಯ್ತು ಅಂತಾದ್ರೆ ಸಮಾಜಕ್ಕೆ ನಷ್ಟ ಅಂತ ಹೇಳುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಂತಹ ತೀರ್ಪು ಸಂವಿಧಾನದ ಹೊತ್ತಗೆಯ ಪ್ರಕಾರ ಅದು ಕಾನೂನು, ಅದು ಸರ್ವೋಚ್ಚ ಕಾನೂನು. ಅದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಅಧಿಕಾರ ಇರುವುದು ಯಾರಿಗೆ? ಸುಪ್ರೀಂ ಕೋರ್ಟಿಗೆ ಮಾತ್ರ. ಯೂಟ್ಯೂಬರ್ಗೆ ಇರುತ್ತಾ? ನಾನು ಅದೇ ಪ್ರಶ್ನೆಯನ್ನ ಕೇಳುವಂಥದ್ದು ಅಂತ ಅಂದ್ರೆ, ನಾವು ತಿಳಿದುಕೊಳ್ಬೇಕು, ನಾವು ಓದಬೇಕು. ಆ ಬಾಲಕೊಬ್ಬ ಏನೋ ವಿಡಿಯೋ ಮಾಡಿದ್ದಾನೆ. ಯಾವ ಕಾರಣಕ್ಕೆ ನಾನು ಯಾವುದನ್ನು ಹೇಳಲಿಕ್ಕೆ ಹೋಗುದಿಲ್ಲ, ಯಾಕೆ ಹೇಳಿದ್ರೆ ಅಭಿವ್ಯಕ್ತ ಸ್ವಾತಂತ್ರ್ಯ ಹೇಳುವಂಥದ್ದು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಆದ್ರೆ ನಾನು ಹೇಳುವುದೇನು ಅಂತ ಹೇಳಿದ್ರೆ, ಯಾವುದೇ ಒಂದು ಮಾತನಾಡುವ ಮೊದಲು ನಾವು ಅಧ್ಯಯನವನ್ನ ಮಾಡಿ ಮಾತನಾಡಿದ್ರೆ ಅದನ್ನ ಸಾರ್ವಕಾಲಿಕವಾಗಿ ಜನರು ಒಪ್ತಾರೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ಸಾರ್ವಕಾಲಿಕರಾಗಿ ಒಪ್ತಾರೆ. ಒಂದು ತಕ್ಷಣಕ್ಕೆ ಒಂದು ಮಾತನ್ನ ಹೇಳಿದ್ರೆ ಅದು ಇಷ್ಟ ಅಂತ ಹೇಳಿ ಖುಷಿ ಪಡ್ಬೋದು, ಆದ್ರೆ ಅದು ಹೊಟ್ಟೆಗೆ ಹೆಚ್ಚು ರುಚಿಸುವುದಿಲ್ಲ. ತುಂಬಾ ಖಾರ ತಿಂದರೆ ಏನಾಗ್ತದೆ ಹೇಳಿ, ಮರುದಿವಸ ಬಾಯಿಗೆ ರುಚಿಸ್ತದೆ, ಮರುದಿವಸ ಹೊಟ್ಟೆ ನೋವಾಗ್ತದೆ. ಹಾಗೆ ಇಂತಹ ವಿಷಯಗಳನ್ನ ಸರಿಯಾದ ಅಧ್ಯಯನ ಮಾಡದೆ ಮಾಡಿದ್ದು ನನ್ನ ಲೆಕ್ಕದಲ್ಲಿ ಒಂದು ತಪ್ಪು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಮತ್ತೆ ನಾವಿಲ್ಲಿ ಅನ್ಯ ಕೋಮಿನ ಒಬ್ಬ ವ್ಯಕ್ತಿ ಅದನ್ನ ಹೇಳಿದ್ದಾನೆ ಅಂತ ಹೇಳುವುದಕ್ಕೆ ಹೇಳಿ ಅದನ್ನ ಒಂದು ವಿಶೇಷವಾಗಿ ನಾನು ಅದನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಅದನ್ನ ನೋಡುವವರು, ಅದನ್ನ ಕೇಳುವವರು ನಾವು ಎಷ್ಟು ಸರಿ ಅಂತ ಹೇಳುವುದನ್ನ ತಿಳಿದುಕೊಂಡು ಹೇಳಬೇಕು. ಇವತ್ತಿಗೆ ಯಾವುದಾದ್ರೂ ಒಬ್ಬ ಯೂಟ್ಯೂಬರ್ ಬಂದು ಇಲ್ಲಿ ಬಂದು ನಿಂತು ಈ ದೇವಸ್ಥಾನವನ್ನ, ಇದು ಶಿಲಾಮಯ ದೇವಸ್ಥಾನ ಅಲ್ಲ, ಇದನ್ನ ಕಟ್ಟಿದ್ದು ರಟ್ಟುಗಳಿಂದ ಅಂತ ಯಾರಾದ್ರೂ ಒಬ್ರು ಹೇಳಿದ್ರೆ ಅದನ್ನ ನಂಬುವಂತ ಒಂದು ವರ್ಗ ಇರ್ಬೋದು. ಹೌದು.
ಆದ್ರೆ ಈ ಶಿಲಾಮಯ ದೇವಸ್ಥಾನದ ಸನ್ನಿಧಾನದಲ್ಲಿ ನಿಂತು ನಾವು ಇರುವವರಿಗೆ ನಮಗೆ ಇದು ಶಿಲಾಮಯ ದೇವಸ್ಥಾನ ಅಂತ ಗೊತ್ತಿಲ್ವಾ? ನಮ್ಗೆ ಗೊತ್ತಿರ್ತದೆ. ಎಷ್ಟೇ ದೊಡ್ಡ ಘೋಷಣೆಯನ್ನು ಮಾಡಿದ್ರೂ ಕೂಡ ದೂರದ ಒಬ್ಬ ಊರ್ನವನಿಗೆ, ವಿಷಯವನ್ನ ಸವಿಸ್ತಾರವಾಗಿ ತಿಳಿಯದವನಿಗೆ ಅವರು ಹೇಳಿದಂತಹ ವಿಷಯಗಳು ಒಂದು ಕ್ಷಣಕ್ಕೆ ಸತ್ಯ ಅಂತ ಅನಿಸಬಹುದು, ಆದರೆ ಅದು ಶಾಶ್ವತ ಅಲ್ಲ. ಆದ್ರಿಂದ ನಾನಷ್ಟೇ ಹೇಳುದು, ಹಿಂದೂ ಸಮಾಜವನ್ನ ವಿಘಟಿಸುವಂತಹ ಈ ಕೆಲಸವನ್ನ ಯಾರೂ ಮಾಡಬಾರದು. ಯಾಕೆ ಹೇಳಿದ್ರೆ ನಮ್ಮ ಭಾವನೆಗಳಿಗೆ, ನಮ್ಮ ಯೋಚನೆಗಳಿಗೆ, ನಮ್ಮ ಸಂಪ್ರದಾಯಗಳಿಗೆ ಇದರ ಬಗ್ಗೆ ಯಾರೂ ಕೂಡ ನೋಯಿಸುವಂಥದ್ದು ಅತ್ಯಂತ ಕೆಟ್ಟದಾದಂತಹ ಒಂದು ಸಂಪ್ರದಾಯ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಯಾರೇ ಒಬ್ಬ ವ್ಯಕ್ತಿ ಇದನ್ನ ಮಾಡಿದವರಿದ್ದಾರೆ, ದೇವರು ಸದ್ಬುದ್ಧಿಯನ್ನ ಕೊಡ್ಲಿ ಅಂತ ನಾನು ಬಯಸೋದು. ಏನು ಅಂತ ಹೇಳಿದ್ರೆ, ನಾವು ಬೇರೆ ಏನು ಮಾಡೋದಿಲ್ಲ. ನಮ್ಮ ಧರ್ಮದಲ್ಲಿ ನಮಗೆ ಸರ್ವೋಚ್ಚ ನ್ಯಾಯಾಲಯಕ್ಕಿಂತಲೂ ಒಂದು ಶ್ರೇಷ್ಠವಾದಂತಹ ಕೋರ್ಟ್ ಉಂಟು. ಅದು ಯಾವುದು ಅಂತ ಹೇಳಿದ್ರೆ, ಒಳಗಿರುವಂತಹ ದುರ್ಗಾ ಪರಮೇಶ್ವರಿ ತಾಯಿ ಅಥವಾ ಮಂಜುನಾಥ ಸ್ವಾಮಿ. ನಾವು ಕೊನೆಗೆ ಹೋಗುದು ಅಲ್ಲಿಗೆ ಅಪೀಲ್. ಹೇಗೆ ಅಂತ ಹೇಳಿದ್ರೆ, ಕೈ ಮುಗಿಯೋದು, ಒಳ್ಳೆ ಬುದ್ಧಿ ಕೊಡಪ್ಪ ಅಂತ. ನಾವು ಯಾಕೆ ಹೇಳಿದ್ರೆ, ನಮ್ಮ ಧರ್ಮದಲ್ಲಿ ನಾವು ಹೇಳುವುದಿಷ್ಟೇ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಸನ್ಮಂಗಳ ಅನಿಭವಂತು. ಅದರಿಂದ ನಾವು ಹೇಳುವುದಷ್ಟೇ, ಒಳ್ಳೆ ಕೆಲಸ ಆಗ್ಲಿ. ಯಾರು ಅಂತಹ ಒಂದು ಕೆಟ್ಟ ಅಥವಾ ತಪ್ಪು ಅಭಿಪ್ರಾಯದಿಂದ ಏನೋ ಒಂದು ಚಿತ್ರೀಕರಣವೋ ಯಾವುದನ್ನೋ ಮಾಡಿದ್ದಾರೆ, ದೇವರು ಅವರಿಗೆ ಅದನ್ನ ವಿಶ್ಲೇಷಿಸುವಂತಹ ಶಕ್ತಿಯನ್ನ ಕೊಡಲಿ. ಆ ವಿಷಯಗಳಲ್ಲಿ ಸತ್ಯಾಂಶಗಳು ಎಷ್ಟಿದೆ ಅಂತ ಹೇಳುವುದನ್ನ ಅವರು ಸರಿಯಾಗಿ ನೋಡಿ ಮುಂದೆ ಅದನ್ನ ವಿಶ್ಲೇಷಿಸುವ ಶಕ್ತಿ ಕೊಡ್ಲಿ. ಭಗವಂತ ಅವರಿಗೆ ಪ್ರೇರೇಪಣೆಯನ್ನ ಕೊಡ್ಲಿ ಅಂತ ಹೇಳುವಂತಹ ಒಂದು ಪ್ರಾರ್ಥನೆಯನ್ನ ದೇವರ ಸನ್ನಿಧಾನದಲ್ಲಿ ನಾವು ಮಾಡ್ತೇವೆ, ಬೇರೆ ಏನನ್ನೂ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ, ನಾವು ಇಷ್ಟೇ ಹೇಳುದು, ನಾವೆಲ್ಲರ ಅಭಿಪ್ರಾಯ ಇಷ್ಟೇ, ಸರ್ವಶಕ್ತನಾದಂತಹ ಭಗವಂತ ಇದಕ್ಕೆಲ್ಲದಕ್ಕೂ ಉತ್ತರವನ್ನ ಕೊಡ್ತಾರೆ. ಎಲ್ರಿಗೂ ಕೂಡ ಸುಖವನ್ನ ಕೊಡ್ತಾರೆ, ಶಾಂತಿಯನ್ನು ಕೊಡ್ತಾರೆ, ನೆಮ್ಮದಿಯನ್ನ ಕೊಡ್ತಾರೆ. ಖಂಡಿತವಾಗಿಯೂ ಈ ವಿಷಯದಲ್ಲಿಯೂ ಕೂಡ ದೇವರು ಖಂಡಿತವಾಗಿಯೂ ಅತ್ಯಂತ ಶ್ರೇಷ್ಠವಾದಂತಹ ತೀರ್ಪನ್ನ ಕೊಡ್ತಾರೆ ಹೇಳುವಂಥದ್ದು ನಮ್ಮ ಅಚಲವಾದ ನಂಬಿಕೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.